ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಇಡಿಯಟ್, ಹೇಳು, ಏನ್ ಮಾಡ್ದೆ ಅಂತ ಹೇಳು. ಏನ್ ಮಾಡ್ದೆ ಅಂದ್ರೆ ಏನ್ ಹೇಳಿ ಕಲ್ಯಾಣಿ? ರಾತ್ರಿ ಎಲ್ಲ ಕತೆ ಹೇಳಿ ಮಲ್ಕೊಂಡ್ವಿ ಅಷ್ಟೇ. ಬಾಯ್ ಮುಚ್ಚೋ. ಅನುಪಮ ಅಮ್ಮ ಕೂಡ ನನ್ನ ನಂಬಾರ್ದು ಅಂತ ಹೀಗ್ ಮಾಡ್ದೆ ತಾನೆ? ಅವ್ರ ದೃಷ್ಟಿನಲ್ಲೂ ನನ್ ಚೀಪ್ ಆಗ್ಬೇಕಾ? ಹೇಳು. ಕೂಲ್ ಕಲ್ಯಾಣಿ, ಕೂಲ್. ರಾತ್ರಿ ನೀನ್ ಏನಂದೆ? ಆ ರೂಮಲ್ಲಿ ನಿದ್ದೆ ಬರ್ತಿಲ್ಲ, ನನ್ ಕತೆ ಹೇಳ್ತಾ ಇದ್ರೆ ನಿದ್ದೆ ಮಾಡ್ತೀನಿ ಅಂತ ಹೇಳ್ದ್ಯಾ ಇಲ್ವಾ? ನಾನಾ? ಇನ್ನೇನ್ ನಾನಾ? ಸುಳ್ಳು ಹೇಳ್ಬೇಡ ಅನುಪಮ ಅಮ್ಮ. ಇವನ್ ಸುಳ್ಳು ಹೇಳ್ತಿದ್ದಾನೆ. ಇವನ್ ಮಾತನ್ನ ನಂಬೇಡ. ನೀನ್ ಸುಳ್ಳು ಹೇಳ್ಬೇಡ ಕಲ್ಯಾಣಿ. ಒಂದ್ ಹೆಣ್ಣು ಹುಡುಗಿ ನೀನು ಈ ರೀತಿ ಸುಳ್ಳು ಹೇಳೋದು ತಪ್ಪು ಅನ್ಸಲ್ವಾ? ಅಮ್ಮ, ದಯವಿಟ್ಟು ಬೇರೆ ತರ ಅರ್ಥ ಮಾಡ್ಕೋಬೇಡಮ್ಮ. ಕಲ್ಯಾಣಿ ಬಂದು ಟೈಮ್ ಪಾಸ್ಗೋಸ್ಕರ ಕತೆ ಕೇಳ್ತಾ ನಿದ್ದೆ ಮಾಡೋದ್ಲಷ್ಟೇ. ಅದೇನಾದ್ರೂ ಆಗ್ಲಿ, ಮದುವೆ ಆಗ್ದೇನೆ ಒಂದೇ ರೂಮಲ್ಲಿ ನೀವಿಬ್ರು ಇದ್ರೆ ನೋಡ್ದವ್ರು ಏನ್ ಅನ್ಕೊಳ್ತಾರೆ ಹೇಳಿ? ಅದ್ ಹಾಗಲ್ಲಮ್ಮ. ನಿನ್ನ ಇರೋ, ನನಗೆಲ್ಲ ಗೊತ್ತು. ಸಿದ್ದು ಮೇಲೆ ಯಾಕೆ ಆರೋಪ ಮಾಡ್ತಾ ಇದೀಯಾ? ಮೊದಲು ಈ ರೂಮಿಂದ ಹೊರಗಡೆ ಹೋಗು. ಸಿದ್ದು ರಿಸ್ಕ್ ತಗೋತಾ ಇದ್ದಾನೆ. ನಾವು ಮನೆಯಿಂದ ಓಡ್ ಹೋಗದೆ ದೊಡ್ಡ ಸಾಹಸ ಅನ್ಕೊಂಡಿದ್ರೆ ಕಲ್ಯಾಣಿನ ಅಡ್ಡ ಇಟ್ಕೊಂಡು ನಾಟಕ ಮಾಡ್ತಿದ್ದಾನೆ. ಸ್ವಲ್ಪ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಒಟ್ಟಿಗೆ ಬದುಕೋದಲ್ಲ. ನಾನು ಸಿದ್ದು ಒಟ್ಟಿಗೆ ಸಾಯೋ ತರ ಇದೀವಿ. ಸಾಯಿಸ್ಬಿಡ್ತಾರೆ ಕೂಡ, ನೋ ಡೌಟ್. ಸಂಪದ, ಏನಾಯ್ತು? ಯಾಕೆ ಹೀಗೆ ಟೆನ್ಷನ್ ಮಾಡ್ಕೊಂಡಿದ್ಯಾ? ಏನಿಲ್ಲ ರೀ. ಸಂಪದ, ನಾನು ಪೊಲೀಸ್. ಫೇಸ್ ರೀಡಿಂಗ್ ಚೆನ್ನಾಗಿ ಬರುತ್ತೆ. ನಾನು ಸಿದ್ದು ಲವರ್ಸ್ ಅಂತ, ನಾವು ಓಡ್ ಹೋಗ್ಬೇಕು ಅಂತ ಇದೀವಿ ಅಂತ ಹೇಳಕ್ಕಾಗತ್ತಾ ನಿಮ್ಗೆ? ಏನ್ ಹಾಗೆ ನೋಡ್ತಿದ್ಯಾ? ಈಗ ನಿನ್ ಮನ್ಸಲ್ಲಿ ಏನ್ ಅನ್ಕೋತಿದ್ಯಾ ಅಂತ ಹೇಳ? ಅಯ್ಯೋ ದೇವ್ರೆ, ಇವನ್ ಹೇಳ್ಬಿಡ್ತಾನ? ಹೇಳ, ನೀನ್ ಶಾಕ್ ಆಗ್ತೀಯ. ಹೇಳಿ. ಸಿದ್ದು ಬಗ್ಗೆನೆ ತಾನೆ? ಆಮ್ ಐ ರೈಟ್? 100% ಅದೇ ಆಗಿರುತ್ತೆ, ಹೌದಲ್ವಾ? ಹ? ಸಿದ್ದು ಕಲ್ಯಾಣಿನ ಪ್ರೀತಿಸ್ತಿದ್ದಾನೆ ಅನ್ನೋ ವಿಷಯ ಹೇಳ್ತಿದ್ದ ಹಾಗೆ ಎಲ್ರ ಜೊತೆ ನೀನು ಕೂಡ ಶಾಕ್ ಆದೆ. ಅಂದ್ರೆ ವೇಟ್, ಲೆಟ್ ಮಿ ಎಕ್ಸ್ಪ್ಲೈನ್. ಕಲ್ಯಾಣಿ ಗಂಡು ಬೇರಿ ಹುಡುಗಿ, ಯಾರ ಹತ್ರನೂ ಏನು ಅನಿಸ್ಕೊಳ್ಳಲ್ಲ. ಅಂಥದ್ರಲ್ಲಿ ಸಿದ್ದುನ್ ಹೇಗೆ ಲವ್ ಮಾಡ್ತಾಳೆ ಅನ್ನೋದಲ್ವಾ ನಿನ್ ಡೌಟ್? ಆದ್ರೆ ಪ್ರೀತಿ ಅನ್ನೋದು ಕುರುಡು ಸಂಪದ, ಕಿವುಡು ಕೂಡ. ಕಾಣೋದು ಇಲ್ಲ, ಕೇಳೋದು ಇಲ್ಲ, ಬಟ್ ಕನಸು ಕಾಣುತ್ತೆ. ಸುಮ್ಮನೆ ಹೇಳೋದನ್ನ ಕೇಳಿಸ್ಕೊಳ್ಳುತ್ತೆ. ಅದೇ ಲವ್ ಫೀಲಿಂಗ್ ಅಂದ್ರೆ, ಗೊತ್ತಾ? ಓಕೆ. ನೀನು ಅವ್ರ ಬಗ್ಗೆ ಏನು ಯೋಚನೆ ಮಾಡಬೇಡ. ಪ್ರೀತಿ ಮಾಡಿದ್ದಾರೆ, ಮದುವೆ ಕೂಡ ಮಾಡ್ಕೋತಾರೆ. ಅಷ್ಟರಲ್ಲಿ ನಿನ್ ಡೆಲಿವರಿ ಕೂಡ ಆಗತ್ತೆ. ಎಲ್ಲ ಫಂಕ್ಷನ್ನು ಒಂದೇ ದಿನದಲ್ಲಿ ಗ್ರ್ಯಾಂಡ್ ಆಗಿ ಮುಗಿಸ್ಕೋಬಹುದು. ಕಲ್ಯಾಣಿ ಸಿದ್ದು ಪರ್ಫೆಕ್ಟ್ ಕಪಲ್ಸ್ ಅನ್ಸುತ್ತೆ, ಲೈಕ್ ನಮ್ಮಿಬ್ರ ಹಾಗೆ. ನೀನ್ ಮನೇಲಿ ನಡೀತಿರೋದ್ರ ಬಗ್ಗೆ ಯೋಚನೆ ಮಾಡಬೇಡ, ಓಕೆ? ಬಿ ಹ್ಯಾಪಿ. ಆಗೋದೆಲ್ಲ ನಮ್ಮ ಒಳ್ಳೇದಕ್ಕೇನೆ.
ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ನನ್ನ ಸಿದ್ದುನ ಕಳಿಸ್ಕೊಡೋ ಮನಸ್ಸು ನಿನ್ಗಿರ್ಬೇಕಲ್ಲ ಶೌರ್ಯ. ಈ ಸಿದ್ಧಾರ್ಥ್ ಯಾಕೆ ಹೀಗ್ ಮಾಡ್ತಿದ್ದಾನೆ? ನನ್ನ ಎಲ್ಲರ ಮುಂದೆ ಇನ್ಸಲ್ಟ್ ಮಾಡಿದ್ರೆ ಅವನ್ಗೇನ್ ಲಾಭ? ಯಾರಾದ್ರೂ ದುಡ್ಡಿಗೋಸ್ಕರನೋ ಬೇರೆದಕ್ಕೋಸ್ಕರನೋ ಸಿಕ್ಕಾಕ್ಸ್ಬೇಕು ಅಂತ ಅನ್ಕೊಳ್ತಾರೆ. ಅವನ್ನ ಲವರ್ಸ್ ಅಂತ ಹೇಳಿ ಎಲ್ಲರ ಮುಂದೆನೂ ನನ್ನ ಸಿಕ್ಕಾಕ್ಸ್ಬಿಟ್ಟ. ಕೊನೆಗೆ ಅನುಪಮ ಅಮ್ಮನೂ ನನ್ನ ನಂಬ್ತಿಲ್ಲ. ಅವನ್ ಮನ್ಸಲ್ಲಿ ಏನೋ ಕುತಂತ್ರ ಇರೋದಕ್ಕೆ ಅವನ್ ಹೀಗ್ ಮಾಡ್ತಿದ್ದಾನೇನೋ ಅಂತ ಡೌಟ್ ಬರ್ತಿದೆ. ಅದೇನು ಅಂತ ತಿಳ್ಕೊಂಡ್ರೆ ಏಟಿಗೆ ಏಟ್ ಕೊಡ್ಬೋದು. ಅವನ್ಗೂ ನನ್ಗೂ ಯಾವುದೇ ತರದ ಸಂಬಂಧ ಇಲ್ಲ ಅಂತ ಅವನೇ ಎಲ್ಲರ ಮುಂದೆನೂ ಒಪ್ಕೊಳ್ಳೋ ಹಾಗೆ ಮಾಡ್ಬೇಕು. ಮಾಡ್ತೀನಿ. ಅನುಪಮಾ. ಏನಮ್ಮ? ಕಲ್ಯಾಣಿ ಎಲ್ಲಿದ್ದಾಳೆ? ರೂಮಲ್ಲಿದ್ದಾಳೆ ಅಮ್ಮ. ಕರ್ಕೊಂಡ್ ಬಾ. ದಮಯಂತಿ, ಶೌರ್ಯ, ಪಲ್ಲವಿ, ಸಿದ್ದು, ಎಲ್ರು ಬನ್ನಿ, ಬೇಗ ಬನ್ನಿ. ಎಲ್ರನ್ನೂ ಯಾಕೆ ಕರಿತಿದ್ಯಾ ಪಾರ್ವತಿ? ಹೇಳ್ತೀನ್ರಿ. ಮದ್ವೆ ವಿಷಯನ ಮಾತಾಡೋದಕ್ಕೆ. ಯಾರ್ದತ್ತೆ? ಪ್ರೀತಿಸಿರೋರ್ದು, ಸಿದ್ದು ಕಲ್ಯಾಣಿದು. ಇದೇನು ಇಂಥ ಶಾಕ್ ಕೊಟ್ರಲ್ಲ ಅತ್ತೆ. ಆದರೂ ನನ್ನ ಜೊತೆ ಮದುವೆ ಕಲ್ಯಾಣಿ ಸತ್ರು ಒಪ್ಕೊಳ್ಳಲ್ಲ. ಅತ್ತೆ, ಹೀಗೆ ಹೇಳ್ತಿದ್ದೀನಿ ಅಂತ ಏನು ಅನ್ಕೋಬೇಡಿ. ಈ ಕಲ್ಯಾಣಿ ಜೊತೆ ನನ್ನ ತಮ್ಮನ ಮದ್ವೆ ಮಾಡಿ ಅವನ ಜೀವನ ಹಾಳು ಮಾಡಬೇಡಿ. ಬೇಕು ಅಂದ್ರೆ ನಿಮ್ ಕಾಲು ಹಿಡ್ಕೋತೀನಿ. ಪಲ್ಲವಿ, ಏನ್ ಮಾಡ್ತಿದ್ಯಾ? ಮತ್ತಿನ್ನೇನ್ ಮಾಡು ಅಂತೀರಾ ಅತ್ತೆ? ಮದ್ವೆ ಅಂದ್ರೆ ಆ ಕಡೆ ಸಂಬಂಧ ಈ ಕಡೆ ಸಂಬಂಧ ಹೊಂದುತ್ತಾ ಅಂತ ನೋಡ್ಬೇಕಲ್ವಾ? ನಮ್ಮನೆ ಕಡೆ ನೋಡಿದ್ರೆ ಪದ್ಧತಿಯಿಂದನೇ ಇದೆ. ಆದ್ರೆ ನಿಮಗ್ ಕೋಪ ಬಂದ್ರು ಸರಿ, ಹೊಡೆದ್ರು ಸರಿ, ನಾನು ಹೇಳ್ಬಿಡ್ತೀನಿ ಅತ್ತೆ. ನಮ್ಮಮ್ಮಂಗೆ ಸಿದ್ದುಗೆ ಮಾಧುರಿ ಮಗಳ ಜೊತೆ ಮದುವೆ ಸಂಬಂಧ ಸೆಟ್ ಆಗಿದೆ ಅಂತ ಗೊತ್ತಾದ್ರೆ ಹುಲಿ ತರ ನನ್ ಮೇಲೆ ಬಿದ್ದು ನನ್ ಸಾಯಿಸ್ಬಿಡ್ತಾಳೆ. ಮಾಧುರಿ ಚರಿತ್ರೆ ಅಂತದ್ದು. ಆದ್ರೆ ಕಲ್ಯಾಣಿ ಈಗ ಮಾಧುರಿ ಮಗಳಲ್ಲ, ಅನುಪಮ ಮಗಳು. ಹೌದು, ನಿನಗೂ ನಿಮ್ಮ ಅಮ್ಮನಿಗೂ ಮಾಧುರಿ ಬೆಳೆಸಿದ ರೀತಿ ಮೇಲೆ ನಂಬಿಕೆ ಇಲ್ಲದೆ ಇರಬಹುದು. ಆದರೆ ಅನುಪಮ ಬಗ್ಗೆ ಗೊತ್ತಲ್ವಾ? ಕಲ್ಯಾಣಿಗೆ ಪದ್ಧತಿಗಳನ್ನ, ಆಚಾರಗಳನ್ನ, 4 ಜನರ ಜೊತೆ ಹೇಗಿರ್ಬೇಕು ಅನ್ನೋದನ್ನ ಅನುಪಮ ಮದುವೆ ಆಗೋದ್ರೊಳಗೆ ಚೆನ್ನಾಗಿ ಕಲಿಸ್ತಾಳೆ. ಅದರಲ್ಲಿ ಭಯ ಪಡೋವಂಥದ್ದು ಏನೂ ಇಲ್ಲ. ಪಲ್ಲವಿ ನೋವು ಅದಲ್ಲ ಅಪ್ಪ. ಎಲ್ರು ಬೇಡ ಅನ್ಕೋತಿರೋ ಸಂಬಂಧನ ಮದ್ವೆ ಮಾಡ್ಕೊಳ್ಳೋದಿಕ್ಕೆ ಯಾರು ಮುಂದೆ ಬರ್ದೇ ಇರೋಳನ್ನ ಅಮ್ಮ ನೀವು ಸೇರಿ ತನ್ನ ತಮ್ಮನಿಗೆ ಗಂಟು ಹಾಕ್ತಿದ್ದೀರೇನೋ ಅನ್ಕೋತಿದ್ದಾಳೆ. ಅನ್ಕೊಳ್ಳೋದೇನತ್ಗೆ ಇರೋದೇ ಅಲ್ವಾ? ಪಲ್ಲವಿ, ಇದು ನಾವು ಬಲವಂತವಾಗಿ ತಗೊಂಡಿರೋ ನಿರ್ಧಾರ ಅಲ್ಲ. ನಿನ್ನ ತಮ್ಮ ಬಿಟ್ರೆ ಕಲ್ಯಾಣಿಗೆ ಬೇರೆ ಸಂಬಂಧ ಬರಲ್ಲ ಅಂತಲ್ಲ. ಸಿದ್ದು ನಿನ್ನೆ ಎಲ್ರ ಮುಂದೆ ಕಲ್ಯಾಣಿ ನಾನು ಪ್ರೀತಿಸ್ತಿದ್ದೀವಿ ಅಂತ ಹೇಳ್ದ. ಮರ್ತೋದ್ಯಾ?
ಹೇಳಕ್ ಹೋಗಿ ಇನ್ನೇನೋ ಹೇಳಿದಾನ ಅನ್ಸುತ್ತೆ ಅತ್ತೆ. ಅಷ್ಟು ಕನ್ಫ್ಯೂಸ್ ಆಗೋ ಅಷ್ಟು ಚಿಕ್ಕ ಹುಡುಗ ಅಲ್ಲ ಪಲ್ಲವಿ ನಿನ್ ತಮ್ಮ. ಮನ್ಸಿನ ಮಾತನ್ನ ನಾಚಿಕೆ ಪಡ್ದೇನೆ ಎಲ್ರ ಮುಂದೆ ಹೇಳ್ದ. ಕಲ್ಯಾಣಿ ಹುಡುಗಿ ಆಗಿರೋದಕ್ಕೆ ಹೇಳೋದಕ್ಕಾಗ್ಲಿಲ್ಲ, ಅಷ್ಟೇ ವ್ಯತ್ಯಾಸ. ಮದ್ವೆ ಅನ್ನೋ ಬಂಧ ಗಟ್ಟಿಯಾಗಿರ್ಬೇಕು ಅಂದ್ರೆ ಬೇಕಾಗಿರೋದು ಇಬ್ಬರ ಮಧ್ಯೆ ಪ್ರೀತಿ. ಅದಕ್ಕೆ ಪ್ರೀತಿಸಿದವ್ರಿಗೆ ಮದ್ವೆ ಮಾಡೋಣ ಅಂತ ನಿರ್ಧಾರ ಮಾಡ್ಕೊಂಡಿದ್ದೀನಿ. ಇಲ್ಲಿ ಮುಖ್ಯ ನಿನ್ನಿಷ್ಟ ಅಲ್ಲ, ಮದ್ವೆ ಮಾಡ್ಕೊಳ್ಳೋರ್ದು. ನಿನ್ನ ನಿರ್ಧಾರ 100% ಒಳ್ಳೇದೇ ಅನಿಸ್ತಿದೆ ಪಾರ್ವತಿ. ಹೌದು ಅಜ್ಜಿ, ಪ್ರೀತಿ ಇಲ್ಲ ಅಂದ್ರೆ ಜೀವನನೇ ಇಲ್ಲ. ಜೀವನ ಪೂರ್ತಿ ಒಟ್ಟಿಗೆ ಇರಬೇಕಾದವ್ರ ಮಧ್ಯೆ ಪ್ರೀತಿನೇ ಇಲ್ಲ ಅಂದ್ರೆ ಆ ಬಂಧ ಯಾವ ಕ್ಷಣದಲ್ಲಿ ಬೇಕಾದ್ರೂ ಬೇರೆ ಆಗ್ಬೋದು. ಅನುಪಮ, ಎಲ್ರೂ ಅವರ ಅಭಿಪ್ರಾಯನ ಹೇಳಿದ್ರು, ಆದ್ರೆ ನೀನ್ ಮೌನವಾಗಿದ್ಯಾ. ಅದರ ಅರ್ಥ ಏನು? ನೀನು ಕೇಳ್ದೇನೆ ನಿನ್ನ ಮಗಳ ಮದುವೆ ವಿಷಯದಲ್ಲಿ ನಿರ್ಧಾರ ತಗೊಂಡೆ ಅಂತನಾ? ಅಯ್ಯೋ, ಹಾಗೆಲ್ಲ ಏನೂ ಇಲ್ಲಮ್ಮ. ನೀವೆಲ್ಲರೂ ಚೆನ್ನಾಗಿರ್ಬೇಕು ಅಂತ ತಾನೇ ನಿರ್ಧಾರಗಳನ್ನ ತಗೊಳ್ತೀರಾ. ಅದು ತಪ್ಪಾ ಇಲ್ಲ ಸರಿನಾ ಅಂತ ನಿರ್ಧಾರ ನಾವು ಮಾಡೋದು ಸರಿಯಲ್ಲಮ್ಮ. ಕಲ್ಯಾಣಿ ನಿಮ್ಮ ಮಗಳಲ್ವಮ್ಮ. ನೀವ್ ಏನ್ ಮಾಡಿದ್ರು ಅವಳು ಒಳ್ಳೇದಕ್ಕೋಸ್ಕರ ಅಲ್ವಾ? ನನಗೆ ಗೊತ್ತು ಅನುಪಮ, ನೀನು ನನ್ನ ನಿರ್ಧಾರನ ಬೇಡ ಅನ್ನಲ್ಲ ಅಂತ. ಇಷ್ಟು ದಿವಸ ನಿನ್ನ ಮೇಲೆ ಕುರುಡು ನಂಬಿಕೆನಿಟ್ಟು ನಾನು ತಪ್ಪು ಮಾಡಿಬಿಟ್ನೇನೋ ಅಂತ ಅನ್ನಿಸ್ತಿದೆ ಕಲ್ಯಾಣಿ. ಸದ್ಯದಲ್ಲೇ ಕಲ್ಯಾಣಿಗೆ 18 ವರ್ಷ ತುಂಬುತ್ತೆ. ಆವಾಗ ಸಿದ್ದು ಕಲ್ಯಾಣಿಗೆ ಮದುವೆ ಮಾಡೋಣ. ನೀನ್ ಹಾಗೆ ನೋಡ್ಬೇಡ ಅಮ್ಮ, ನನಗೆ ಬೇಜಾರಾಗುತ್ತೆ. ನಾನು ಯಾವ ತಪ್ಪನ್ನು ಮಾಡಿಲ್ಲ. ಒಟ್ನಲ್ಲಿ ಕಲ್ಯಾಣಿಗೋಸ್ಕರ ದೇಶ ಪರ್ಯಟನೆ ಮಾಡ್ತಾ ಹುಡುಗನ್ನ ಹುಡ್ಕೋ ಜವಾಬ್ದಾರಿ ತಪ್ಪಮ್ಮ ನಿನ್ಗೆ. ಇದ್ರ ಜೊತೆಗೆ ನಮ್ಮೂರಿನ ರಾಮನ್ ದೇವಸ್ಥಾನದಲ್ಲಿ ಸಾಮೂಹಿಕ ವಿವಾಹಗಳು ನಡೆಯುತ್ತೆ ಅಲ್ವಾ, ಅದ್ರಲ್ಲೇ ಇವ್ರ ಮದ್ವೆನೂ ಮಾಡಿದ್ರೆ ಸರಿ ಹೋಗುತ್ತೆ. ಏನು ಸಾಮೂಹಿಕ ವಿವಾಹನ? ದಮಯಂತಿ, ಸಾಮರ್ಥ್ಯ ಇಲ್ಲದೆ ಇರೋರು, ಹಣ ಇಲ್ಲದೆ ಇರೋರು ಹೆಚ್ಚು ಜನ ಹಾಗೆ ಮಾಡ್ಕೋತಾರೆ. ಸಿದ್ದುಗೆ ಕಲ್ಯಾಣಿಗೆ ನಾವೆಲ್ಲರೂ ಇದ್ದೀವಿ. ಭರ್ಜರಿಯಾಗಿ ಮದುವೆ ಮಾಡುವಂತ ಸಾಮರ್ಥ್ಯನೂ ನಮಗಿದೆ. ಏನು ಅಂದ್ಕೊಂಡ್ರೆ ಇನ್ನೇನು ಆಗ್ತಾ ಇದೆ. ಕಲ್ಯಾಣಿ ಮೇಲೆ ಎತ್ತಾಕಿ ಮದುವೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ? ಹೌದು, ಭರ್ಜರಿಯಾಗಿ ಎಲ್ರನ್ನೂ ಕರೆದು ಮದುವೆ ಮಾಡೋಣ. ಕ್ಷಮಿಸಿ, ನಾನು ಕಲ್ಯಾಣಿನ ಮದುವೆ ಮಾಡ್ಕೊಳಕ್ಕಾಗಲ್ಲ.
ಮಾತನ್ನ ಬಿಟ್ಕೊಡ್ಬೇಡ. ಪಲ್ಲವಿ, ಇದೇನೋ ಪ್ರೀತಿಸಿದೀನಿ, ನೀನಿಲ್ಲ ಅಂದ್ರೆ ಬದುಕಲ್ಲ ಅಂತ ಹೇಳ್ದೆ. ಇವಾಗ್ಲೂ ಅದನ್ನೇ ಹೇಳ್ತೀನಿ ಬಾವಾ. ಕಲ್ಯಾಣಿ ಅಂದ್ರೆ ನನಗ್ ಪ್ರಾಣ. ಆದ್ರೆ ಕಲ್ಯಾಣಿಗೆ ಈ ಮಧ್ಯ ನನ್ನ ಮೇಲೆ ಪ್ರೀತಿಗಿಂತ ಕೋಪನೇ ಜಾಸ್ತಿ ಬರ್ತಿದೆ. ಅವಳಿಗಿಷ್ಟ ಇಲ್ದಿರೋ ಹಾಗೆ, ನಾನೇನೋ ಸುಳ್ಳು ಹೇಳ್ತಿರೋ ಹಾಗೆ, ಫೋರ್ಸ್ ಮಾಡ್ತಿರೋ ಹಾಗೆ ಆಡ್ತಿದ್ದಾಳೆ. ಅವಳಾಗ ಅವಳೇ ಬಂದು ಪ್ರೀತಿಸ್ತಿದ್ದೀನಿ, ನನ್ನ ಮದುವೆ ಮಾಡ್ಕೊ ಅಂತ ಕೇಳೋವರೆಗೂ ನಾನು ಮದುವೆ ಮಾಡ್ಕೊಳ್ಳಲ್ಲ. ಹೌದು, ನೀನಂದ್ರೆ ನನಗೆ ಹುಚ್ಚು. ಇನ್ನೆಷ್ಟು ದಿನ ಹೀಗೆ ಕಲ್ಯಾಣಿ? ನಿನ್ನನ್ನು ಬಿಟ್ಟು ಒಂದು ಕ್ಷಣನೂ ಕೂಡ ಇರೋದಕ್ಕಾಗಲ್ಲ. ಏನ್ ಮಾಡ್ದೆ ಅಂತ ಹೇಳು. ಏನ್ ಮಾಡ್ದೆ ಅಂದ್ರೆ ಏನ್ ಹೇಳಿ ಕಲ್ಯಾಣಿ? ರಾತ್ರಿ ಎಲ್ಲ ಕತೆ ಹೇಳಿ ಮಲ್ಕೊಂಡ್ವಿ ಅಷ್ಟೇ. ಸಾರಿ ಸಿದ್ದು, ನಿನ್ ಮನ್ಸಲ್ಲಿರೋ ಪ್ರೀತಿನ ನೀನ್ ಎಲ್ಲರ ಮುಂದೆ ಹೇಳ್ಬೇಕಾಯ್ತು. ಆದ್ರೆ ನನಗ್ ಹೇಳೋಕಾಗ್ಲಿಲ್ಲ. ಓದಿನ ಬಗ್ಗೆ ಯೋಚನೆ ಮಾಡಿ ಸುಮ್ಮನೆ ಆಗೋದೆ. ನಂದೇ ತಪ್ಪು. ಅದಕ್ಕೆ ಇವತ್ತು ಎಲ್ಲಾರ ಮುಂದೆನೂ ಹೇಳ್ತಾ ಇದೀನಿ, ಐ ಲವ್ ಯು ಸಿದ್ದು, ಐ ಲವ್ ಯು ಸಿದ್ದು, ಸಿದ್ದು. ನಾವು ಬೇಗ ಮದ್ವೆ ಮಾಡ್ಕೊಳ್ಳೋಣ. ಓದ್ನಲ್ಲಿ ಏನಿದೆ, ಮದ್ವೆ ಆದ್ಮೇಲೆ ಕೂಡ ಓದ್ಕೋಬಹುದು. ಬಟ್ ನಿನ್ನ ಬಿಟ್ಟು ನಾನು ಇರೋದಿಲ್ಲ.
ಇಷ್ಟು ಪ್ರೀತಿನ ಮನಸ್ಸಿನಲ್ಲಿಟ್ಕೊಂಡು ನನ್ನ ಹತ್ರ ಯಾಕೆ ಸುಳ್ಳು ಹೇಳಿದೆ ಕಲ್ಯಾಣಿ? ನಾನು ನಿನಗಷ್ಟು ದೂರದವಳು ಆಗ್ಬಿಟ್ನಾ? ಕಲ್ಯಾಣಿ,